ಸಂಘ ದಲಿತ ವಿರೋಧಿ ಎಂಬ ಒಂದು ಆಪಾದನೆ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಪ್ರಶ್ನೆ. ಈ ದಲಿತ ಬಲಿತ ಇವೆಲ್ಲ ಶಬ್ದಗಳ ಜೊತೆ ಶಬ್ದಗಳ ಹಿಂದೆ ಹೋದರೆ ಅದಕ್ಕೆ ಅರ್ಥನೇ ಸಿಗಲ್ಲ. ಒಬ್ಬರು ಇನ್ನೊಬ್ಬರಿಗೆ ದಲಿತ ಆಗ್ತಾನೆ, ಇನ್ನೊಬ್ಬನಿಗೆ ಅವನೇ ಬಲಿತ ಆಗಿರ್ತಾನೆ. ಯಾರು ದಲಿತ ಅಂತ ಹೇಳ್ಕೊಂಡು ಏನೋ ಅವರ ಇದನ್ನ ಮುಂದಿಡ್ತಾ ಇದ್ದಾರೋ ಅವರು ಇನ್ನೊಬ್ಬರನ್ನು ತುಳಿತಾ ಇರ್ತಾರೆ. ಇದು ವಾಸ್ತವ ಸಂಗತಿ, ಘಂಟಾಘೋಷವಾಗಿ ನಮ್ಗೆ ಗೊತ್ತಿದೆ. ಸೊ ದಲಿತರೆಲ್ಲ ಒಂದೇ ಅಂತ ಹೇಳೋರೇನೆ ಅವರೇ ಎಡಗೈ ಬಲಗೈ ಅಂತ ಮಾಡಿಬಿಡ್ತಾರೆ. ಅವ್ರಿಗೆ ಬೇಡ ನಮಗೆ ಕೊಡಿ ಅಂತ ಹೇಳ್ತಾರೆ. ಸೊ ಈ ಶಬ್ದಗಳು ಒಂದು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡುತ್ತೆ. ಸಂಘ ದಲಿತ ವಿರೋಧಿ ಅಂತ ಹೇಳೋರು ಯಾರು? ಅವರು ಸಂಘನ ಸರಿಯಾಗಿ ನೋಡಿರಲ್ಲ, ಸಂಘ ಜೊತೆ ಸೇರ್ಕೊಂಡಿರಲ್ಲ. ಹಾಗೆ ಅನ್ಕೊಂಡಿದ್ದಂತಹ ಗಾಂಧೀಜಿಯವರು, ಅಂಬೇಡ್ಕರ್ ಅಂತೂ ಈ ಅವ್ರ ಹೆಸರು ತುಂಬ ಹೆಸರು ಅವ್ರ ಹೆಸರು ಹೇಳ್ತೀನಿ ಅಷ್ಟೇ. ಅವ್ರು ಮಾತ್ರ ಅಂತ ಅವ್ರು ಹೇಳಿದ್ದಕ್ಕೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಸ್ವತಃ ಸಂಘಕ್ಕೆ ಬಂದು ಅವ್ರು ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ. ಸಂಘದ ಬಗ್ಗೆ ನಾವು ತಪ್ಪು ಕಲ್ಪನೆ ಇಟ್ಕೊಂಡಿದ್ವಿ ಅಂತ ಪ್ರಾಮಾಣಿಕರೆಲ್ಲರೂ ಒಪ್ಕೊಳ್ತಾರೆ. ಅಪ್ರಾಮಾಣಿಕರು ಮಾತಾಡ್ತಾನೆ ಇರ್ತಾರೆ. ಅವ್ರು ಇದನ್ನ ಹೇಳಿದ್ರೆ ಇನ್ನೊಂದು ಹುಡುಕ್ತಾರೆ. ಅದಕ್ಕೆ ಸಂಘ ಎಲ್ಲದಕ್ಕೂ ಎಲ್ಲರಿಗೂ ಉತ್ತರ ಕೊಡ್ತಾ ಹೋಗಲ್ಲ, ಯಾಕಂದ್ರೆ ಉತ್ತರ ಕೊಡೋದೇ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ಸಂಘ ಮಾಡಿ ತೋರಿಸ್ತೀವಿ ನಾವು, ಬಂದು ನೋಡಿಯಪ್ಪ. ಹೊರಗಡೆ ನಾವು ಎಷ್ಟೇ ಸಕ್ಕರೆ ಸಿಹಿ ಅಂದರು, ಅವ್ರು ಅವಾಗಲೇ ಹೇಳಿದ್ರು, ಬಹುಶಃ ಸಕ್ಕರೆ ಸಿಹಿ ಅಂತ ನಾನು ವರ್ಣನೆ ಮಾಡ್ಬೋದು ಅಷ್ಟೇ. ನಿಮ್ಗೆ ಅನುಭವಕ್ಕೆ ಬರಬೇಕು ಅಂದರೆ ಸ್ವಲ್ಪ ತಿನ್ಬೇಕು.